ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಇವತ್ತು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರೋ ಮಾವಿನ ಹಣ್ಣು ಸಿಗ್ತಾ ಇದೆ. ಮಾವಿನ ಹಣ್ಣು ಸೀಸನ್ ಅಲ್ವಾ ಇವಾಗ. ಮಾವಿನ ಹಣ್ಣು ಇಷ್ಟಪಡ್ದಿರೋರು ಯಾರಿದ್ದಾರೆ ಹೇಳಿ? ಮಾವಿನ ಹಣ್ಣು ಬಳಸ್ಬಿಟ್ಟು ಒಂದು ಒಳ್ಳೆ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡೋಕ್ಕಾಗುತ್ತೆ. ಅದನ್ನು ತೋರಿಸ್ತೀನಿ, ಬನ್ನಿ ನೋಡಿ. ಇಲ್ಲಿ ನಾನು ಒಂದು 7 ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ. ಇದು ಬಾದಾಮಿ ಮಾವಿನ ಹಣ್ಣು. ಸೊ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಇಲ್ಲಿ ಇಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ಇಷ್ಟು ಬೆಲ್ಲ ಬೇಕಾಗುತ್ತೆ ಅಂತ ಅನಿಸಲ್ಲ, ಯಾಕೆಂದರೆ ಅದು ಮಾವಿನ ಹಣ್ಣಿಂದು ಸಿಹಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಂತ. ಸೊ ಇಟ್ಕೊಂಡಿದ್ದೀನಿ ಅಷ್ಟೇ, ಬಟ್ ಅಷ್ಟು ಬಳಸ್ತೀನ ಇಲ್ವಾ ಗೊತ್ತಿಲ್ಲ. ಮಾವಿನ ಹಣ್ಣು ನೋಡಬೇಕು. ಇವಾಗ ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಉದ್ದಿನಬೇಳೆ, ಒಂದು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಪುಡಿ ಉಪ್ಪು, ಇಷ್ಟೇ ಬೇಕಾಗೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. ಹಸಿಮೆಣಸಿನ್ಕಾಯಿ ಇಷ್ಟ ಇರೋರು ಹಸಿಮೆಣಸಿನ್ಕಾಯಿನ ಬಳಸ್ಬೋದು. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಖಾರ ಮಾಡಿಕೊಂಡ್ರೆ ಇದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೇನು ಮಾಡಬೇಕಂದ್ರೆ, ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕೈಯಲ್ಲೇ ಕಿವುಚ್ಕೋಬೇಕು. ಮಿಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ. ಮಿಕ್ಸಿಗೆ ಹಾಕಿದರೆ ಅದೆಲ್ಲ ಪೂರ ಪಲ್ಪು ನಿಮಗೆ ಒಂಥರ ಏನಂತಾರೆ, ಜ್ಯೂಸ್ ಥರ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಸೊ ಅದಕ್ಕೋಸ್ಕರ ಕೈಯಲ್ಲೇ ಕಿವುಚ್ಕೋಬೇಕು. ನಾನಿಲ್ಲಿ ನೋಡಿ, ಇದು ಮಾವಿನ ಹಣ್ಣು ಸ್ವಲ್ಪ ಸಿಹಿನೇ ಇದೆ. ಹಾಗಾಗಿ ನಾನು 1 ಬಟ್ಲಷ್ಟು ತುರಿದಿರೋ ಅಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಬೆಲ್ಲನ. ಸಕ್ಕರೆ ಹಾಕೋಬೇಡಿ, ಬೆಲ್ಲನೇ ಹಾಕ್ಕೊಳ್ಳಿ. ಬೆಲ್ಲನೇ ರುಚಿ ಇರೋದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು. ಈ ಹಂತದಲ್ಲಿ ನೀವು ಹಸಿಮೆಣಸಿನ್ಕಾಯಿ ಬೇಕನ್ನೋರು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಅದನ್ನು ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಅದು ಖಾರ ಬಿಡುತ್ತೆ. ಅದು ಖಾರ, ಇದು ಸಿಹಿ, ಉಪ್ಪು, ಮಾವಿನ ಹಣ್ಣು ಹುಳಿ ಎಲ್ಲ ಮಿಕ್ಸಾಗಿ ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ಅದೇ ನಾನು ತೋರಿಸಿದಲ್ಲ ಒಗ್ಗರಣೆ ಐಟಮು, ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡ್ರೆ ಅಷ್ಟೇ ಆಗೋಯ್ತು ಇದು ರೆಸಿಪಿ. ನಾನು ಹೇಳಿಲ್ವಾ, ಜಸ್ಟ್ ಒಂದು 5ರಿಂದ 10 ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು. ಮಾವಿನ ಹಣ್ಣು ಇರಬೇಕಷ್ಟೇ, ಬೆಲ್ಲ ಒಂದು ತುರಿದಿಡಬೇಕು. ಅದೊಂದು 2 ಕೆಲಸ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ತುಂಬ ಈಸಿ ಕೂಡ ಮಾಡೋದು. ಆ ಗೆರಟೆ ಬಿಸಾಕಬೇಡಿ, ಗೆರಟೆ ಸಮೇತ ಹಾಕ್ಕೊಳ್ಳಿ. ಈ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ದೋಸೆಗೆ, ಉದ್ದಿನ ದೋಸೆಗೆ, ನೀರು ದೋಸೆಗೆ, ಚಪಾತಿಗೆ, ಪೂರಿಗೆ, ಹಾಗೆ ಬಟ್ಲಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ ಈ ರೆಸಿಪಿ. ಎಸ್ಪೆಷಲಿ ಪೂರಿಗೆ, ದೋಸೆಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಕೆಲವರು ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿಂತಾರೆ ಇದನ್ನು. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ ಅಲ್ವಾ. ಖಂಡಿತ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ವರೆಗೂ ಈ ರೆಸಿಪಿನ ಶೇರ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.